ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ತತ್ವಸಾರ ಅಂತ ವಾದಿರಾಜರು ರಚಿಸಿದಂತಹ ಗ್ರಂಥ, ವೈಕುಂಠ ವರ್ಣನೆ ಅಂತ ಪ್ರಸಿದ್ಧಿನೂ ಇದೆ. 388 ಪದ್ಯಗಳಲ್ಲಿ ಕನ್ನಡದಲ್ಲಿ ಈ ಕೃತಿಯನ್ನು ರಾಜರು ರಚನೆ ಮಾಡಿಕೊಟ್ಟಿದ್ದಾರೆ. ವೈಕುಂಠದ ವರ್ಣನೆಯೇ ಪ್ರಮುಖವಾಗಿ ಬರ್ತದೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತದೆ. ಆದರೆ ಈ ಕೃತಿಯಲ್ಲಿ ಮುಕ್ತಿ ಬೇಕು ಅಂತ ಬಯಸುವ ಸಾಧಕನಿಗೆ ಸಾಧನದ ದಾರಿಯನ್ನು ಬಹಳ ಚೆನ್ನಾಗಿ ವಾದರಾಜರು ಅನುಸಂಧಾನ ಮಾಡಿಸ್ತಾರೆ. ಅವರೇ ಹೇಳುವಂತೆ ಇದು ಭಯ ಪರಿಹಾರಕವಾದಂಥ ಕೃತಿ, ಇದು ನಯವನ್ನು ತಿಳಿಸುವಂಥ ಕೃತಿ ಅಂತ ತಿಳಿಸ್ತಾರೆ. ಹಾಗಾಗಿ ಭಯ ಪರಿಹರಿಸುವ ಪದ, ನಯವ ತೋರುವ ಪದ, ಪ್ರಿಯ ಮುಕ್ತಿ ಪದ, ಇದು ಭಯ ಪರಿಹಾರ ಮಾಡುವಂಥ ಕೃತಿ ಅಂತಾರೆ. ನಯವ ತೋರಿಸುವ ಪದ, ನಯವ ತೋರುವ ಪದ ಅಂದರೆ ನಮಗೆ ಒಳ್ಳೆಯ ನೀತಿಯನ್ನು ಬೋಧನೆ ಮಾಡ್ತದೆ. ಮೇಲಾಗಿ ನಯ ಅಂದರೆ ಯುಕ್ತಿಗಳು ಅನ್ನೋ ಅರ್ಥವೂ ಇದೆ. ಭಗವಂತನ ಸರ್ವೋತ್ತಮತೆಯನ್ನು ನಾವು ಯುಕ್ತಿಗಳ ಮೂಲಕವಾಗಿ ದೃಢಪಡಿಸ್ಕೊಳ್ಳಿಕ್ಕೂ ಕೂಡ ಈ ಕೃತಿ ಬಹಳ ಮುಖ್ಯವಾದಂಥದ್ದು. ಮುಕ್ತಿ ಸಾಧನೆಗೆ ಬೇಕಾಗಿರೋದು ಜ್ಞಾನ. ಭಗವಂತ ಸರ್ವೋತ್ತಮ ಅನ್ನುವಂಥ ಜ್ಞಾನ ಪಡೆದರೆ ಭಗವಂತ ಪ್ರೀತನಾಗಲಿಕ್ಕೆ ಸಾಧ್ಯ. ಹಾಗಾಗಿ ಅವನ ಪ್ರೀತಿಗೋಸ್ಕರ ಅವನ ಸರ್ವೋತ್ತಮತೆ, ಅವನ ಗುಣಪೂರ್ಣತೆ, ಆ ತಿಳುವಳಿಕೆಯನ್ನು ನಾವು ಮಾಡಿಕೊಳ್ಳೇಬೇಕು. ಅದನ್ನು ಮಾಡಲಿಕ್ಕೋಸ್ಕರ ಹೊರಟಿಸಿದ್ದೇ ವೇದ, ಶಾಸ್ತ್ರ, ಪುರಾಣಗಳು. ಅವುಗಳಲ್ಲಿ ಬಂದಂಥ ಅನೇಕ ವಿಷಯಗಳನ್ನು ಸಂಗ್ರಹ ಮಾಡಿ ವಾದಿರಾಜರು ಈ ಕೃತಿಯಲ್ಲಿ ನಮಗದನ್ನು ತಿಳಿಸಿಕೊಡ್ತಾರೆ. 4 ಪ್ರಭೇದದಿಂದ ಈ ಕೃತಿ ಹೊರಹೊಮ್ಮುತ್ತದೆ. ಮೊದಲನೆಯದ್ದು ಮುಕ್ತಿ ಅಂತ ಹೆಸರು, ಎರಡನೆಯದ್ದು ಲಯ ಅಂತ ಹೆಸರು, ಮೂರನೆಯದ್ದು ಸೃಷ್ಟಿ ಅಂತ, ನಾಲ್ಕನೆಯದ್ದು ಸ್ಥಿತಿ ಅಂತ ಕರೆದಿದ್ದಾರೆ. ಸಂಧಿ ಸಂಧಿ ಅಂತ ಬಹಳ ಪ್ರಸಿದ್ಧ. 4 ಸಂಧಿಗಳು ಒಟ್ಟು: ಮುಕ್ತಿ ಸಂಧಿ, ಲಯ ಸಂಧಿ, ಸೃಷ್ಟಿ ಸಂಧಿ, ಸ್ಥಿತಿ ಸಂಧಿ ಅಂತ. ಈ ಕ್ರಮವನ್ನು ಅನುಸರಿಸಲಿಕ್ಕೆ ಕಾರಣ ಏನು ಅಂತಂದರೆ, ಭಗವಂತನನ್ನು ನಾವು 4 ರೂಪದಿಂದ ಉಪಾಸನೆ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳ್ತವೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಹಾಗೂ ಅನಿರುದ್ಧ ಅಂತ.
ಮುಕ್ತಿ ಸಾಧಕನಾದವನು ಈ 4 ರೂಪಗಳನ್ನು ಚೆನ್ನಾಗಿ ಚಿಂತನೆ ಮಾಡಬೇಕು. ಈ 4 ರೂಪಗಳಿಗೆ ಅನುಗುಣವಾಗಿ ರಾಜರು ಈ ಕ್ರಮವನ್ನು ಅನುಸರಿಸಿದ್ದಾರೆ ಅಂತ ನಮಗೆ ತಿಳಿದು ಬರ್ತದೆ. ಮೊದಲನೇ ಸಂಧಿ ಮೋಕ್ಷ ಸಂಧಿ ಅಥವಾ ಮುಕ್ತಿ ಸಂಧಿ ಅಂತ ಕರೆದಿದ್ದಾರೆ. ಅದು ಭಗವಂತನ ವಾಸುದೇವ ರೂಪದ ಚಿಂತನೆ ಅಂತ ಭಾವಿಸಬೇಕು. ಎರಡನೇ ಸಂಧಿ ಲಯ ಸಂಧಿ. ಲಯ ಅಂದರೆ ಇಡೀ ಪ್ರಪಂಚದ ಪ್ರಳಯ ಅಂತ ಅರ್ಥ. ಪ್ರಳಯವನ್ನುಂಟು ಮಾಡುವ ಭಗವದ್ ರೂಪ ಅದು ಸಂಕರ್ಷಣ ರೂಪ. ಆ ಸಂಕರ್ಷಣ ರೂಪದ ಅನುಸಂಧಾನವನ್ನು ಎರಡನೇ ಸಂಧಿಯಲ್ಲಿ ಮಾಡಿಸ್ತಾರೆ ಅಂತ ಚಿಂತನೆ ಮಾಡಬೇಕು. ಮೂರನೇ ಸಂಧಿ ಸೃಷ್ಟಿ ಸಂಧಿ. ಅದು ಪ್ರದ್ಯುಮ್ನ ರೂಪದ ಕಾರ್ಯ. ಸೃಷ್ಟಿಯನ್ನೆಲ್ಲ ಭಗವಂತ ಪ್ರದ್ಯುಮ್ನ ರೂಪದಿಂದ ಮಾಡ್ತಾನೆ ಅಂತ ತಿಳಿಸ್ತಾರೆ. ಹಾಗಾಗಿ ಆ ಮೂರನೇ ಸಂಧಿಯೆಲ್ಲ ಪ್ರದ್ಯುಮ್ನ ರೂಪನ ಪ್ರೀತಿಗಾಗಿ, ಅವನ ತಿಳುವಳಿಕೆಗಾಗಿ ಬಂದಿದೆ ಅಂತ ಭಾವಿಸಬೇಕು. ನಾಲ್ಕನೇ ಸಂಧಿ ಅದು ಕೊನೆಗೆ ಸ್ಥಿತಿ ಸಂಧಿ. ಈಗ ನಡೀತಿರೋ ಕಾಲವು ಸ್ಥಿತಿ ಕಾಲ. ಇದನ್ನೆಲ್ಲ ನಿಯಂತ್ರಣ ಮಾಡ್ತಾ ಇರೋನು ಅನಿರುದ್ಧ ರೂಪಿ ಭಗವಂತ. ಹಾಗಾಗಿ ಅನಿರುದ್ಧ ರೂಪಿ ಪರಮಾತ್ಮನ ಪ್ರೀತಿಗಾಗಿ ಅವನನ್ನು ಅನುಸಂಧಾನ ಮಾಡಿಸ್ಲಿಕ್ಕೆ ನಾಲ್ಕನೇ ಸಂಧಿಯನ್ನು ಸ್ಥಿತಿ ಸಂಧಿ ಅಂತ ತಿಳಿಸಿದ್ದಾರೆ. ಮೊದಲನೇ ಸಂಧಿಯಲ್ಲಿ 140 ಪದ್ಯಗಳಿದ್ದಾವೆ. ಅದು ಮುಕ್ತಿ ಸಂಧಿಯಲ್ಲಿ ನೋಡ್ಬೋದು. ಎರಡನೇ ಸಂಧಿ ಲಯ ಸಂಧಿ ಅಂತ ತಿಳಿಸಿದರು. ಅಲ್ಲಿ 55 ಪದ್ಯಗಳಿದ್ದಾವೆ. ಮೂರನೇ ಸಂಧಿಯಲ್ಲಿ ಸೃಷ್ಟಿ ಸಂಧಿ ಅದು 82 ಪದ್ಯಗಳಿದ್ದಾವೆ. ಕೊನೆ ನಾಲ್ಕನೇ ಸಂಧಿಯಲ್ಲಿ ಸ್ಥಿತಿ ಸಂಧಿಯಲ್ಲಿ 111 ಪದ್ಯಗಳು. ಒಟ್ಟು ಸೇರಿಸಿದರೆ 388 ಪದ್ಯಗಳಿಂದ ರಾಜರು ಈ 4 ಸಂಧಿಯ ಗ್ರಂಥವನ್ನು ನಮಗೆ ಪರಿಚಯ ಮಾಡಿಸ್ತಾರೆ. ಬಹಳ ಅಪೂರ್ವವಾದ ವಿಷಯಗಳನ್ನು ಒಳಗೊಂಡಂಥದ್ದು. 3 ಬಾರಿ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿದ್ರು. ಭಾರತ ದೇಶದ ತೀರ್ಥಕ್ಷೇತ್ರಗಳನ್ನು 3 ಬಾರಿ ಪ್ರದಕ್ಷಿಣೆ ಮಾಡಿದ್ರು ಅಂತ ನಾವು ಕೇಳ್ತೇವೆ. ವಾದರಾಜರಿಗಿದ್ದಷ್ಟು ಅನುಭವ ಇನ್ಯಾವ ಯತಿಗಳಿಗೂ ಇತ್ತೋ ಇಲ್ಲೋ, ಅಷ್ಟು ಅನುಭವ ಅವರಿಗಾಗಿತ್ತು. ಬಹಳ ಪ್ರಸಿದ್ಧ ನಾಲ್ನುಡಿ. ದೇಶ ಸುತ್ತು ಕೋಶ ಓದು ಅಂತಂತಾರೆ. ಈ ನುಡಿಗೆ ಅನ್ವರ್ಥಕ ಅಂದರೆ ವಾದರಾಜರು. ಸುಮಾರು ಭೂಮಿಯ ಮೇಲೆ 120 ವರ್ಷಗಳಷ್ಟು ಕಾಲ ಅವರಿದ್ದು ಭಾರತ ದೇಶದ ತೀರ್ಥಕ್ಷೇತ್ರಗಳನ್ನೆಲ್ಲ ಸುತ್ತಿ ಬಹು ಅನುಭವವನ್ನು ಪಡೆದು ಒಂದೆಡೆ ಲೌಕಿಕವಾಗಿಯೂ ಮತ್ತೊಂದೆಡೆ ಆಧ್ಯಾತ್ಮಿಕವಾಗಿಯೂ ಮೇರು ಪರ್ವತದಷ್ಟು ಎತ್ತರ ಏರಿದಂಥ ಮಹಾನುಭಾವರು ವಾದರಾಜರು. ಅವರ ಪ್ರತಿಕೃತಿಗಳಲ್ಲಿಯೂ ಆ ಪದಗಳಲ್ಲಿ ಪ್ರಾಸ, ಜೊತೆಯಲ್ಲಿ ಆಧ್ಯಾತ್ಮಿಕ ಚಿಂತನೆ, ಮೇಲಾಗಿ ಪ್ರಕೃತಿಯ ವರ್ಣನೆ ಹಾಗೂ ಕಾಣದ ಲೋಕಗಳ ಪರಿಚಯ, ಶಾಸ್ತ್ರಗಳ ಸಾರ, ಯುಕ್ತಿಯುಕ್ತವಾಗಿ ವಿಷಯಗಳನ್ನು ನಿರೂಪಿಸುವಂತಹ ಅವರದೇ ಆದ ಶೈಲಿ. ಇದನ್ನೆಲ್ಲ ನೀವು ತತ್ವಸಾರದಲ್ಲಿ ಕಾಣಲಿಕ್ಕಿದೆ. ಬಹಳ ಅಪೂರ್ವ ಕೃತಿಯನ್ನು ರಚಿಸಿ ನಮಗೆ ಅನುಗ್ರಹಿಸಿಕೊಟ್ಟಿದ್ದಾರೆ ರಾಜರು. ಇಂಥ ಕೃತಿಯ ಸಾರರೂಪವಾದಂತಹ ವಿಷಯವನ್ನು ಒಳಗೊಂಡು ಪ್ರವಚನ ಮಾಡ್ತಾ ಅಲ್ಲಲ್ಲಿ ಹೇಗೆ ಭಗವಂತನ ಮಹಿಮೆಯನ್ನು, ಎಷ್ಟೋ ಗೊಂದಲಗಳನ್ನು ಪರಿಹಾರ ಮಾಡಿಕೊಳ್ಳೋದು, ಶಾಸ್ತ್ರಗಳಲ್ಲಿ ಬಂದಂಥ ವಿರೋಧ ವಾಕ್ಯಗಳನ್ನು ಪರಿಹರಿಸ್ಕೊಳ್ಳೋದು, ಅತಿ ಸುಲಭವಾದಂಥ ಯುಕ್ತಿಗಳ ಮೂಲಕವಾಗಿ ವೇದಗಳ ಅರ್ಥವನ್ನು ಹೇಗೆ ತಿಳ್ಕೊಳ್ಬೇಕು ಅವುಗಳನ್ನೆಲ್ಲ ನಮಗೆ ಮಾಡಿಕೊಡ್ತಾರೆ. ಅದರಲ್ಲಿ ಮೊದಲನೇ ಸಂಧಿ ಮುಕ್ತಿ ಸಂಧಿ. ರಾಜರ ಮೊದಲನೇ ಪದ್ಯ ನೋಡಬೇಕು, ಬಹಳ ಆಶ್ಚರ್ಯ ಆಗ್ತದೆ. ಇವತ್ತು ಭಜನೆಗೆ ಪೂರ್ವದಲ್ಲಿ ಮಾಡುವ ಮಂಗಳ ಪದ್ಯ ಶುಕ್ಲಾಂ ಭರಧರಂ ವಿಷ್ಣುಂ
ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಇದು ಎಲ್ರಿಗೂ ಗೊತ್ತಿದ್ದಂಥ ಪದ್ಯ. ಈ ಪದ್ಯವನ್ನೇ ವಾದಿರಾಜರು ತಮ್ಮ ಈ ಗ್ರಂಥದ ಮೊದಲನೇ ಪದ್ಯ ಅಂತ ಮಾಡಿಕೊಂಡು ಕನ್ನಡೀಕರಿಸ್ತಾರೆ. ಇದೊಂದು ಅವರ ಅನುಗ್ರಹ ಅಲ್ವೇ? ರಾಜರು ಮಾಡಿದಂತಹ ಈ ಅನುಗ್ರಹ ಯಾವತ್ತೂ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಶುಕ್ಲಾಂ ಬರಧರಂ ವಿಷ್ಣುಂ ಅಂತ ಶಬ್ದ ಇದ್ದರೆ ಅವ್ರು ಮಾಡುವಾಗ ಅದನ್ನು ನಿಷ್ಕಳಂಕ ಚಂದ್ರವದನ ಶುಕ್ಲವಸನ ಲಕ್ಷ ಶಶಿವರ್ಣ ಪ್ರಸನ್ನ ನಾಲ್ಕು ತೋಳಿನ ವಿಷ್ಣು ನಮ್ಮ ವಿಘ್ನಗಳ ಘಕ್ಕನೆ ವರಿಸಿ ರಕ್ಷಿಸಲಿ ಎಂಥವರಿಗೂ ಅರ್ಥ ಆಗ್ತದೆ. ಇದರಿಂದ ಏನು ತಿಳಿಯುತ್ತದೆ ಅಂದರೆ, ಭಗವಂತನನ್ನು ಪ್ರೀತಿಪಡಿಸಿ ಅವನಿಂದ ಮುಕ್ತಿ ಪಡೀಲಿಕ್ಕೆ ನಾವು ಸಂಸ್ಕೃತನೇ ಕಲ್ತಿರಬೇಕು ಅಂತಲ್ಲ. ಅವನಲ್ಲಿ ಭಕ್ತಿ ಮಾಡಿದರೆ ಸಾಕು, ಅವನನ್ನು ತಿಳಿದ್ರೆ ಸಾಕು. ಆದರೆ ಅವನ ತಿಳುವಳಿಕೆ ಮಾತ್ರ ಸ್ಫುಟವಾಗಿರಬೇಕು, ನಿರ್ದುಷ್ಟವಾಗಿರಬೇಕು. ಈ ಕಳಕಳಿಯಿಂದಲೇ ರಾಜರು ಸಂಸ್ಕೃತದ ಎಷ್ಟೋ ಶ್ಲೋಕಗಳನ್ನು ಕನ್ನಡದ ಪದ್ಯವಾಗಿ ಮಾಡಿ ಅವರ ಸಮಕಾಲದಲ್ಲಿದ್ದವರಿಗೂ ಹಾಗೂ ಅವರ ನಂತರದ ಕಾಲದಲ್ಲಿದ್ದವರಿಗೂ ಕೂಡ ಶಾಸ್ತ್ರ ಬಹಳ ಕಷ್ಟ ಅಂತ ಭಾವಿಸಬೇಡ್ರಿ, ಭಗವಂತನನ್ನು ಪ್ರೀತಿಪಡಿಸುವ ದಾರಿ ಕಷ್ಟ ಅಂತ ದೂರ ಸರಿಬೇಡ್ರಿ, ಹತ್ರ ಬರ್ರಿ ಅಂತ ಭಕ್ತಿಯ ಪಥಕ್ಕೆ ಹತ್ರ ಎಳೆದಂತಹ ಸೆಳೆದಂತಹ ಅಯಸ್ಕಾಂತ ಅಂದರೆ ಅದು ವಾದಿರಾಜರು ಹಾಗೂ ಅವರ ಕೃತಿಗಳು ಅಂತ ನಾವು ಭಾವಿಸಬೇಕು. ನಿಷ್ಕಳಂಕ ಚಂದ್ರವದನ ಅಂತಂದರು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಅಂತಿತ್ತಲ್ಲಿ. ಶಶಿವರ್ಣಂ ಅನ್ನೋದನ್ನು ರಾಜರು ಚಿಂತನೆ ಮಾಡ್ತಾ ನಿಷ್ಕಳಂಕ ಚಂದ್ರವದನ ಅಂತ ಪ್ರಯೋಗ ಮಾಡಿಬಿಟ್ರು. ಹಾಗೂ ಅಲ್ಲಿ ಚತುರ್ಭುಜಂ ಅಂತಿದೆ. ರಾಜರು ಚಿಂತನೆ ಮಾಡ್ತಾ ನಾಲ್ಕು ತೋಳಿನ ವಿಷ್ಣು ಅಂತ ಅನುಸಂಧಾನ ಮಾಡಿಸಿದರು. ಅಲ್ಲಿ ವಿಘ್ನೋಪಶಾಂತಯೇ ಅಂತಿದೆ. ಇಲ್ಲಿಯೂ ಕೂಡ ನಮ್ಮ ವಿಘ್ನಗಳ ಘಕ್ಕನೆ ವರಿಸಿ ನಮ್ಮ ವಿಘ್ನಗಳನ್ನು ಕಳೆದು ನಮ್ಮನ್ನು ರಕ್ಷಿಸಲಿ ಅಂಥ ಭಗವಂತನನ್ನು ಧ್ಯಾನ ಮಾಡಬೇಕು ಅಂತಂತಾರೆ. ಹೀಗೆ ಈ ಒಂದು ಪದ್ಯವನ್ನು ನಾನು ಚಿಂತನೆ ಮಾಡಿದೆ. ಇಂಥ ಎಷ್ಟೋ ಶ್ಲೋಕಗಳು ಸಂಸ್ಕೃತದಲ್ಲಿದ್ದದ್ದು, ಪುರಾಣದಲ್ಲಿದ್ದದ್ದನ್ನು ಈ ತತ್ವಸಾರ ಗ್ರಂಥದಲ್ಲಿ ರಾಜರು ಅನುಸಂಧಾನ ಮಾಡಿಸ್ತಾರೆ. ಹಾಗಾದರೆ ನಾವು ಮೊದಲನೇ ಶ್ಲೋಕ, ಮೊದಲನೇ ಪದ್ಯ ನೋಡ್ತಾ ನಮಗೆ ಈ ಗ್ರಂಥ ನಿರ್ವಿಘ್ನವಾಗಿ ಸಾಕ್ತದೆ, ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗ್ತದೆ ಅನ್ನಲಿಕ್ಕೆ ಈ ಮಂಗಳ ಪದ್ಯವೇ ನಿದರ್ಶನ ಅಂತ ಭಾವಿಸಬೇಕು. ವಿಷಯ ಏನಿಲ್ಲಿ? ಯಾವುದೇ ಗ್ರಂಥದಲ್ಲಿ ಒಳಗೆ ಪ್ರವೇಶ ಮಾಡುವಾಗ ವಿಷಯ ಹಾಗೂ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು, ಪ್ರಯೋಜನ ಮತ್ತು ಸಂಬಂಧ ಇವುಗಳನ್ನು ಅನುಸಂಧಾನ ಮಾಡಿ ಒಳಗೆ ಪ್ರವೇಶ ಮಾಡಬೇಕು. ವಿಷಯ ಏನು? ತತ್ವವೇ ವಿಷಯ. ತತ್ವ ಅಂತ ಯಾವುದನ್ನು ಕರಿಬೇಕು? ಯಾವುದನ್ನು ನಾವು ತಿಳಿದಾಗ ಇನ್ನೊಂದು ಸಲ ಅದ್ರ ಬಗ್ಗೆ ಇದು ಅಲ್ಲ ಅಂತ ತಿಳುವಳಿಕೆ ಬರಲ್ವೋ ಅದೇ ತತ್ವ. ತತ್ವ ಅಂತ ಕರೆಯೋದೇ ಅದನ್ನು. ಯಥಾರ್ಥವಾದದ್ದು ಮತ್ತೆ ಪುನಃ ಅದಕ್ಕೆ ಅಯ್ಯೋ ಹೀಗೆ ತಿಳಿದಿದ್ದೆ ಇದು ಸರಿಯಲ್ಲ ಅಂತ ಅನ್ನಿಸ್ಬಾರ್ದು. ಯಾವುದ್ರ ಬಗ್ಗೆ ಹೀಗೆ ತಿಳಿದಿದ್ದೆ ಇದು ಸರಿಯಲ್ಲ ಅಂತ ಅನ್ನಿಸ್ತದೆ ಅದು ಅತತ್ವ. ಯಾವುದ್ರ ಬಗ್ಗೆ ಈ ಥರದ ತಿಳುವಳಿಕೆ ಬರೋದೇ ಇಲ್ಲ ಅದೆಲ್ಲ ತತ್ವ ಅಂತ ಅರ್ಥ. ಅದರಲ್ಲಿ ಪ್ರಮುಖವಾದ ತತ್ವ ಅಂದರೆ ಪರಬ್ರಹ್ಮ. ಅಂಥ ಪರಮಾತ್ಮನನ್ನು ಅವನಿಗೆ ಸಂಬಂಧಪಟ್ಟಂತೆ ಉಳಿದೆಲ್ಲ ವಿಷಯಗಳೆಲ್ಲ ತತ್ವವೇ. ಅವುಗಳ ಪರಿಚಯ ಮಾಡಿಸಿ ಅವುಗಳ ಸಾರವನ್ನು ಅನುಸಂಧಾನ ಮಾಡಿಸ್ಲಿಕ್ಕೆ ಬಂದ ಕೃತಿಯೇ ಇದು ತತ್ವಸಾರ ಅಂತ ನಾವು ಭಾವಿಸಬೇಕು. ಇದರಲ್ಲಿ ಮುಕ್ತಿ ಸಂಧಿಯಲ್ಲಿ ಪ್ರಾರಂಭದಲ್ಲಿ ಹೇಳುವಾಗ ಭಗವಂತನನ್ನು, ಮಹಾಲಕ್ಷ್ಮಿಯನ್ನು, ಮುಖ್ಯ ಪ್ರಾಣನ 3 ಅವತಾರಗಳನ್ನು
ವಿಶೇಷವಾಗಿ ರಾಜರು ಚಿಂತನೆ ಮಾಡಿಸ್ತಾರೆ. ಯಾಕಂದರೆ ಮುಕ್ತಿ ಸಾಧನೆ ಮಾಡಲಿಕ್ಕೆ ಹೊರಟ ಸಾಧಕರಿಗೆ ಈ ಮೂವರ ಅನುಗ್ರಹ ಬಹಳ ಮುಖ್ಯವಾಗಿ ಬೇಕು. ಇನ್ನಿತರ ಬೇರೆ ಬೇರೆ ದೇವತೆಗಳನ್ನು ಕೂಡ ಪ್ರಾರಂಭದಲ್ಲಿ ಚಿಂತನೆ ಮಾಡಿಸ್ತಾ ಬರ್ತಾರೆ. ಅದರಲ್ಲಿ ಭಗವಂತನ ಸ್ತೋತ್ರ ಮಾಡಿ ನಮಗೆ ಅನುಸಂಧಾನ ಮಾಡಿಸೋದು ಹೇಗೆ ಅಂದರೆ, ಮಹಾಭಾರತದಲ್ಲಿ ಬೇರೆ ಬೇರೆ ಪುರಾಣಗಳಲ್ಲಿ ಹೇಗೆ ಭಗವಂತನನ್ನು ವೇದವ್ಯಾಸರು ಸ್ತೋತ್ರ ಮಾಡಿ ತೋರಿಸ್ತಾರೋ ಹಾಗೇ ಇಲ್ಲಿ ಮಂಗಳ ಮಾಡ್ತಾರೆ. ನಾರಾಯಣನ ನಂತರದಲ್ಲಿ ಲಕ್ಷ್ಮೀ ಹಾಗೂ ವಾಯುದೇವರು, ಸರಸ್ವತಿ ಭಾರತಿ ಒಂದು ಕ್ರಮವಾದ ನಮಸ್ಕಾರ ಮಾಡೋ ಪದ್ಧತಿ. ಆ ನಮಸ್ಕಾರದ ಪದ್ಧತಿಯನ್ನು ಗರುಡ ಪುರಾಣದಲ್ಲಿ ವ್ಯಾಸರೇ ಹೇಳಿಕೊಟ್ಟಿದ್ದಾರೆ. ಗುರು ನಮಸ್ಕಾರ ಹೀಗೆ ಮಾಡಬೇಕು ಪ್ರತಿಯೊಬ್ಬರಿಂದ ಅಂತ. ಆ ಪದ್ಧತಿಯನ್ನು ರಾಜರು ಈ ಗ್ರಂಥದಲ್ಲಿ ನಮಗೆ ಅನುಸಂಧಾನ ಮಾಡಿಸ್ತಾರೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಇದು ಬಹಳ ಪ್ರಸಿದ್ಧವಾದಂತಹ ನಮಸ್ಕಾರಕ್ಕಿರುವ ಶ್ಲೋಕ. ಈ ಶ್ಲೋಕವನ್ನು ಕೂಡ ರಾಜರು ಕನ್ನಡೀಕರಿಸಿದ್ದಾರೆ ಈ ಗ್ರಂಥದಲ್ಲಿ. ನರನೆಂದು ಶೇಷನ ಹೆಸರು ನಾರಾಯಣನೆ, ಮೆರೆವ ಮೂಲ ರೂಪವೆನಿಪ ಗುರುವ್ಯಾಸ ನರೋತ್ತಮ ವಾಯು, ದೇವಿ ಲಕುಮಿ ಸರಸ್ವತಿಗೊಂದಿಸಿ ಗ್ರಂಥ ಒರೆವುದುಗಡಾ. ಇದು ರಾಜರ ವಾಕ್ಯ, ಪ್ರತ್ಯೇಕ ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ಆದರೆ ಈ ನಮಸ್ಕಾರದ ಏನು ಪದ್ಧತಿ ಇದೆ ಇದು ವ್ಯಾಸರು ತೋರಿಸಿಕೊಟ್ಟದ್ದು. ಇದನ್ನು ನಾವಿಲ್ಲಿ ಅನುಸಂಧಾನ ಮಾಡಬೇಕು. ಈ ಗ್ರಂಥಕ್ಕೂ ಕೂಡ ಮೂಲರೂಪಿಯಾದಂಥ ನಾರಾಯಣನೇ ದೇವತೆ ಅಂತ ಚಿಂತನೆ ಮಾಡ್ದಂಗಾಯಿತು. ಯಾಕಂದರೆ ಅವನನ್ನೇ ಪ್ರಾರಂಭದಲ್ಲಿ ನಮಿಸಿ ವಾದರಾಜರು ನಮಗದನ್ನು ಸೂಚನೆ ಮಾಡಿದರು. ಇನ್ನು 4 ಪರಿಚ್ಛೇದ ಮಾಡಿದ್ರಿಂದ 4 ಸಂಧಿಗಳು, ಆ 4 ರೂಪಗಳು, 4 ಭಗವಂತನ ರೂಪ ಪ್ರಾರಂಭದಲ್ಲೇ ನಾರಾಯಣನ ಸ್ಮರಣೆ ಮಾಡಿ ನಾರಾಯಣ ರೂಪ, ಒಟ್ಟು ಎಷ್ಟು ರೂಪ ಆಯ್ತು? ಹಾಗಾದರೆ 5 ಭಗವದ್ ರೂಪಗಳಾಯಿತು. ಈ ಪಂಚರೂಪೋಪಾಸನೆ ನಮಗೆ ಸಾಧನೆಗೆ ಬಹಳ ಮುಖ್ಯವಾದದ್ದು ಅನ್ನೋ ಸೂಚನೆಯನ್ನು ರಾಜರಿಲ್ಲಿ ಅನುಸಂಧಾನ ಮಾಡಿಸ್ತಾರೆ. ನಾರಾಯಣನಿಗೆ ನಮಸ್ಕಾರ ಮಾಡಿದ ಮೇಲೆ ನಾರಾಯಣಂ ನಮಸ್ಕೃತ್ಯ ನರಂ ಅಂತಂದಿದ್ದಾರೆ. ಅಂದರೆ ಇಂದ್ರಾದಿ ದೇವತೆಗಳು, ಆ ಇಂದ್ರಾದಿ ದೇವತೆಗಳನ್ನು ಮೀರಿದಂಥವನು ನರ ಅಂದರೆ ಶೇಷ ಅಂತರ್ಥ. ನಾವು ಗ್ರಂಥಗಳ ಅಧ್ಯಯನದಲ್ಲಿ ತೊಡಗಬೇಕಾದ್ರೆ ಶೇಷನ ಸ್ಮರಣೆ ಮಾಡಿ ನಮಸ್ಕಾರ ಮಾಡಬೇಕು. ಆ ಶೇಷನಿಗಿಂತ ಉತ್ತಮನಾದವನು ನರೋತ್ತಮ ಅನಿಸಿದಂಥ ವಾಯುದೇವರು, ಭಾಗ್ಯದ ದೇವತೆಯಾದಂಥ ಮಹಾಲಕ್ಷ್ಮಿ, ಗ್ರಂಥದ ಅಭಿಮಾನಿಯಾದ ಸರಸ್ವತಿ, ಗ್ರಂಥಕರ್ತೃಗಳಾದಂಥ ವೇದವ್ಯಾಸರು, ಇವರೆಲ್ಲರಿಗೆ ನಮಸ್ಕಾರ ಮಾಡಬೇಕು ಅಂತಂದಿದ್ದಾರೆ. ಹೀಗೆ ಮಹಾಭಾರತದಲ್ಲಿ ಹೇಳಿದಂತೆ ಇಲ್ಲಿಯೂ ಕೂಡ ನಮಸ್ಕಾರದ ಪದ್ಧತಿಯನ್ನು ತೋರಿಸಿ ಇದೊಂದು ಮಹಾಭಾರತಾದಿ ಗ್ರಂಥಗಳ ಸಾರ ನನ್ನ ಗ್ರಂಥ ಅನ್ನೋ ಸೂಚನೆಯನ್ನು ರಾಜರು ಅನುಸಂಧಾನ ಮಾಡಿಸ್ತಾರೆ. ಇಲ್ಲಿ ಇದೇ ರೀತಿ ಮಹಾಲಕ್ಷ್ಮಿಯನ್ನು ಮತ್ತು ಮುಖ್ಯ ಪ್ರಾಣನನ್ನು ಸ್ತೋತ್ರ ಮಾಡ್ತಾರೆ ಪ್ರಾರಂಭದಲ್ಲಿ. ಮಹಾಲಕ್ಷ್ಮಿಯ ಮಹಿಮೆ, ಅವಳು ಪ್ರಕೃತಿ ನಿಯಾಮಕಳು ಹಾಗೂ ಸಕಲ ವಾಂಗ್ಮನಸ ದೇವತೆ. ಅವಳನ್ನು ನಮಸ್ಕರಿಸದೇನೆ, ಅವಳ ಅನುಗ್ರಹಕ್ಕೆ ಪಾತ್ರ ಆಗದೇನೆ ನಾವು ಯಾವ ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ವೇದಗಳು, ಉಪನಿಷತ್ತುಗಳು ಅವಳ ಮಹಿಮೆಯನ್ನು ಸಾಕಷ್ಟು ಸಾರ್ತದೆ. ಹಾಗಾಗಿ ರಾಜರು ಕೂಡ ಮಹಾಲಕ್ಷ್ಮಿಯನ್ನೂ ನಮಸ್ಕರಿಸ್ತಾರೆ ಮತ್ತು ಮುಖ್ಯ ಪ್ರಾಣನ 3 ಅವತಾರ ರೂಪಗಳನ್ನು ಚಿಂತನೆ ಮಾಡಿದ್ದಾರೆ. ಅದು ಬಹಳ ವಿಶೇಷ. 3 ಅವತಾರಗಳ ಚಿಂತನೆ ಮಾಡುವ ಅವಶ್ಯಕತೆ ಏನು? ಮುಕ್ತಿ ಸಾಧಕರಿಗೆ ಈ 3 ಅವತಾರಗಳ ಅನುಗ್ರಹ ಬೇಕೇ ಬೇಕಂತ ಅದನ್ನು ತಿಳಿಸಿದ್ದಾರೆ. 3 ಅವತಾರಗಳನ್ನು ತಿಳಿದ್ರೇ ಜ್ಞಾನ ಪಡೀಲಿಕ್ಕೆ ಸಾಧ್ಯ ಅಂತ. ಹಾಗಾಗಿ ರಾಜರು ವೇದದಲ್ಲಿ ಬಂದಂತೆ
ವೇದ ಪ್ರತಿಪಾದ್ಯವಾದ 3 ಮುಖ್ಯ ಪ್ರಾಣನ ಅವತಾರವನ್ನು ತಿಳಿಸ್ತೇನೆ ಅಂತಂತಾರೆ. ಒಂದು ಹನುಮದ ಅವತಾರ, ಇನ್ನೊಂದು ಭೀಮಾವತಾರ, ಮತ್ತೊಂದು ಮಧ್ವಾವತಾರ. ಹನುಮದ ಅವತಾರವನ್ನು ವೇದ ಹೇಳ್ತದೆ, ಭೀಮಾವತಾರವನ್ನು ಹೇಳ್ತದೆ. ಪ್ರಾಣಾಗ್ನಿ ಸೂಕ್ತ ಅಂತ ಪ್ರಸಿದ್ಧ, ಅದನ್ನು ಬಳಿತ್ಥಾ ಸೂಕ್ತ ಅಂತ ಹೇಳಿ ಕರೀತಾರೆ. ಬಳಿತ್ಥಾ ತದ್ವಪುಷೇಧಾಯಿ ಅಂತ ಪ್ರಾರಂಭ ಆಗ್ತದೆ. ಆ ಸೂಕ್ತದಲ್ಲಿ ಮೊದಲನೇ ಮಾತಿನಲ್ಲೇ, ಮೊದಲನೇ ವಾಕ್ಯದಲ್ಲೇ ಬಟ್ ಇತ್ಥ ಅಂತ ಪ್ರಾರಂಭ ಆಗುವಾಗ ಹನುಮದ ಅವತಾರದ ಸ್ಮರಣೆಯನ್ನು ಮಾಡಿಸ್ತದೆ. ಎರಡನೆಯದ್ದು ಪೃಕ್ಷೋ ವಪುಃ ಪಿತುಮಾನ್ ಅಂತ ಭೀಮಾವತಾರದ ಚಿಂತನೆ ಮಾಡಿಸ್ತದೆ. ತೃತೀಯಮಸ್ಯ ಋಷಭಸ್ಯ ದೋಹಸೆ ಅಂತ ಮಧ್ವಾವತಾರವನ್ನು ಅನುಸಂಧಾನ ಮಾಡಿಸ್ತದೆ. ಹಾಗಾಗಿ ಮಧ್ವಾವತಾರ ಅದು ವೇದ ಪ್ರತಿಪಾದ್ಯ ಅವತಾರ ಅಂತ ರಾಜರು ಅದನ್ನೂ ಇಲ್ಲಿ ಸಮರ್ಥನೆ ಮಾಡಿ ಕೊಡ್ತಾರೆ. ಅಲ್ಲಿ ದಶಪ್ರಮತಿಂ ಜನಯಂತ ಯೋಷಣಃ ಅಂತಂದಿದ್ದಾರೆ. ನೋಡಿ, ಈ ಸಂಧಿ ಬಹಳ ಅಪೂರ್ವವಾದದ್ದು ಅನ್ನಲಿಕ್ಕೆ ವೇದಗಳನ್ನೆಲ್ಲ ಹೇಗೆ ವ್ಯಾಖ್ಯಾನಿಸಿ ತಿಳಿಗನ್ನಡದಲ್ಲಿ ಏನೂ ಗೊತ್ತಿಲ್ಲದವನಿಗೂ ಕೂಡ ಮೋಕ್ಷದ ಸಾಧನೆಯಲ್ಲಿ ನಮ್ಮನ್ನು ತೊಡಗಿಸ್ತಾರೆ ರಾಜರು. ಇಲ್ಲಿ ದಶಪ್ರಮತಿಂ ಜನಯಂತ ಯೋಷಣಃ ಅಂತ ಒಂದು ಶಬ್ದ ಇದೆ. ಈ ಶಬ್ದ ಇದು ಮಧ್ವಾವತಾರವನ್ನು ಹೇಳುವಂಥ ಶಬ್ದ, ದಶಪ್ರಮತಿಂ ಅನ್ನೋದು. ರಾಜರು ಅದನ್ನಿಲ್ಲಿ ಯುಕ್ತಿಯಿಂದ ಆ ವೇದಕ್ಕೆ ಅರ್ಥ ಮಾಡಿ ಸಮರ್ಥನೆ ಮಾಡ್ತಾರೆ. ಹೇಗೆ ಅಂದರೆ, ಯೋಷಣಃ ಅಂತ ಬಹುವಚನ ಆಡಿದಾರಲ್ಲ, ಯೋಷಿತ್ ಅಂದರೆ ಸಂಸ್ಕೃತದಲ್ಲಿ ಸ್ತ್ರೀಯರು ಅಂತ ಅರ್ಥ. ಒಬ್ಬ ಸ್ತ್ರೀಯಿಂದ ಒಂದು ಮಗು ಹುಟ್ಟುತ್ತದೆ. ಹಾಗಾಗಿ ಏಕವಚನ ಇದ್ದರೆ ಸಾಕಾಗಿತ್ತು, ಬಹುವಚನ ಆಡಿದಾರಲ್ಲ ಯಾಕೆ ಅಂತ ಪ್ರಶ್ನೆ. ಅದಕ್ಕೆ ರಾಜರು 3 ಸ್ತ್ರೀಯರಿಂದ ಹುಟ್ಟಿದ್ದಾರೆ ಇವರು ಅಂತ ಅರ್ಥ ಮಾಡಿದರು. ಅದಕ್ಕೆ ಬಹುವಚನ ಸಾರ್ಥಕ. ಶ್ರೀದೇವಿ, ಭೂದೇವಿ, ದುರ್ಗಾದೇವಿ 3 ಲಕ್ಷ್ಮೀ ರೂಪಗಳಿಂದ ವಾಯುದೇವರು ಮಧ್ವರಾಗಿ ಭೂಮಿಗೆ ಅವತಾರ ಮಾಡಿದರು. ಅದನ್ನು ಹೇಳಲಿಕ್ಕೆ ಬಂದಿದೆ ಈ ವೇದ ಅಂತ ಇಲ್ಲಿ ಅದನ್ನು ವ್ಯಾಖ್ಯಾನ ಮಾಡಿಕೊಡ್ತಾರೆ. ಹಾಗಾಗಿ ನಾವು ತತ್ವಜ್ಞಾನ ಪಡೀಲಿಕ್ಕೆ ಹೊರಟಾಗ ಜಗತ್ತಿಗೆ ತತ್ವಜ್ಞಾನ ಕೊಟ್ಟ ಗುರುಗಳನ್ನು ಸ್ಮರಿಸದೆ, ಅವರ ಮಹಿಮೆಯನ್ನು ಅರಿಯದೇನೆ, ಅವರ ಅನುಗ್ರಹಕ್ಕೆ ಪಾತ್ರ ಆಗದೆ ಹೇಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ? ಜ್ಞಾನದ ಕಾಡಿನಲ್ಲಿ, ಶಾಸ್ತ್ರದ ಕಾಡಿನಲ್ಲಿ ಪ್ರವೇಶ ಮಾಡಬೇಕಾದ್ರೆ ಅವರ ಅನುಗ್ರಹ ಬೇಕು. ಅವರು ವೇದ ಪ್ರತಿಪಾದ್ಯರು, ವೇದದಲ್ಲಿ ಅವರ ಮಹಿಮೆ ಬಂದಿದೆ, ಅವರು ಎಷ್ಟು ನಿರ್ದುಷ್ಟರು, ಅವರು ಲೋಕವನ್ನು ಮೋಸ ಮಾಡಬೇಕು ಅನ್ನೋ ಇಚ್ಛೆಯಿಂದ ಬಂದವರು ಅಲ್ಲ. ಅವರ ತಂದೆ ತಾಯಂದ್ರ ಪರಿಚಯ ಮಾಡಿಸುವಾಗ ವೇದ ಏನು ಹೇಳ್ತದೆ ಅದನ್ನೆಲ್ಲ ನಾವು ಚಿಂತನೆ ಮಾಡಬೇಕು ಅಂತಾರೆ. ಮೇಲ್ನೋಟಕ್ಕೆ ಮದ್ದಿಗೆಹ ಭಟ್ರು ದಂಪತಿಗಳಿಬ್ಬರು ಬಹಳ ಸೇವೆಯನ್ನು ಮಾಡಿ ಅನಂತೇಶ್ವರನಿಂದ ವಾಯುದೇವರನ್ನು ಮಗನನ್ನಾಗಿ ಪಡೆದ್ರು ಅಂತ ಕಥೆ ಕೇಳ್ತೀವಿ. ಆದರೆ ರಾಜರು ಈ ಗ್ರಂಥದಲ್ಲಿ ಮಜ್ಜಿಗೆಯ ಭಟ್ಟ ದಂಪತಿಗಳು ಮಕ್ಕಳನ್ನು ಪಡೆದರು ಅಂತನ್ನೋ ಕಥೆಗಿಂತಲೂ ವೇದದ ಅರ್ಥವನ್ನು ಮಾಡಿಕೊಳ್ಳ್ರಿ, ವೇದಾರ್ಥದಂತೆ ಇದು ಶ್ರೀಭೂ ದುರ್ಗಾ ರೂಪದಿಂದ ಸಾಕ್ಷಾತ್ ನಾರಾಯಣನೇ ವಾಯುದೇವರನ್ನು ಜ್ಞಾನಕ್ಕಾಗಿ ಅಂತ ಭೂಮಿಗೆ ಕಳಿಸಿದ, ಹಿಂಗೆ ವ್ಯಾಖ್ಯಾನ ಮಾಡ್ರಿ ಅಂತಂತಾರೆ. ಹೀಗೆ ವೇದ ವ್ಯಾಖ್ಯಾನ ಮಾಡಬೇಕು ಅನ್ನೋದು ರಾಜರ ಚಿಂತನೆ. ಅವರೇ ಮಧ್ವರು, ಅವರೇ ಪೂರ್ಣಪ್ರಜ್ಞರು. ಅವರು ಭೂಮಿಗೆ ಬಂದದ್ದೇ ಶ್ರುತಿ ಸ್ಮೃತಿಗಳ ಅರ್ಥಗಳನ್ನು ವ್ಯಾಖ್ಯಾನ ಮಾಡಿಕೊಡ್ಲಿಕ್ಕೆ. ಅವರ ಉದ್ದೇಶವೇ ಅದಾಗಿತ್ತು ಅಂತ ಅರ್ಥ. ಶ್ರುತಿ ಸ್ಮೃತಿಗಳ ಅರ್ಥವ ಮಥಿಸಿ ಮಾಡಿದ ನಮ್ಮ ಕೃತಿಯನ್ನೇ ನಂಬಿರೋ ನಾವೆಂದುದೇ ತತ್ವ ಅಂತಂತಾರೆ. ಶ್ರುತಿ ಸ್ಮೃತಿಗಳ ಅರ್ಥ ಮಥಿಸಿ ಅಂತಂದರೆ ಶ್ರುತಿ ಹಾಗೂ ಸ್ಮೃತಿ. ಸ್ಮೃತಿ ಅಂದರೆ ಪೌರುಷೇಯ ಗ್ರಂಥಗಳು ಅಂತ ಅರ್ಥ. ಅವುಗಳು ಸಾಗರದಷ್ಟಿದ್ದಾವೆ. ಅದನ್ನು ಮಥನ ಮಾಡಲಿಕ್ಕೆ ಎಲ್ಲರ ಕೈಯಿಂದ ಸಾಧ್ಯ ಇಲ್ಲ. ಹಾಗಾಗಿ ನಾರಾಯಣ ವಾಯುದೇವರನ್ನು ಭೂಮಿಗೆ ಕಳಿಸಿದ್ನಂತೆ.
ಆ ಎಲ್ಲ ಶ್ರುತಿ ಸ್ಮೃತಿಗಳ ಮಥನ ಮಾಡ್ರಿ ನೀವು. ಮಥನ ಮಾಡಿ ಜಗತ್ತಿಗೆ ಕೊಟ್ರಂತೆ ಸರ್ವಮೂಲ ಅಂತ. ಹಾಗಾಗಿ ಭಗವತ್ಪಾದರು ಜಗತ್ತಿಗೆ ಕೊಟ್ಟಂಥ ಗ್ರಂಥಗಳೆಲ್ಲ ಶ್ರುತಿ ಸ್ಮೃತಿ ಅರ್ಥಗಳ ಮಥಿಸಿ ಜಗತ್ತಿಗೆ ಕೊಟ್ಟ ತತ್ವ. ಅವುಗಳನ್ನು ಆಶ್ರಯಿಸಿ ನಾವು ಮುಕ್ತಿಯನ್ನು ಪಡಿಬೇಕು. ಎಲ್ಲ ಥರದ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾರೆ. ಅದೇ ತತ್ವ. ತತ್ವಮತದಹಂ ಮಾನವ ಮಾಡದೆ ಮೇಲಣ ಸದ್ಗತಿ ಬೇಕೆಂಬುವರೆಲ್ಲ ಇದ ಕೇಳಿರೋ ಅಂತಂತಾರೆ. ನಮಗೆ ಸದ್ಗತಿ ಬೇಕು ಅಂತ ಅಷ್ಟು ಹಂಬಲ ಇದ್ದರೆ ಭಗವತ್ಪಾದರು ಜಗತ್ತಿಗೆ ಕೊಟ್ಟಂತಹ ಅವರ ತತ್ವಶಾಸ್ತ್ರವನ್ನು ಅವಲಂಬಿಸಿ ಅವುಗಳ ಮೂಲಕವಾಗಿ ಹೋಗಬೇಕೇ ಹೊರತು ಇನ್ನಿತರ ಕುಮತಗಳಿಗೆ ಹೋಗಬಾರ್ದು, ಕುಶಾಸ್ತ್ರಗಳಿಗೆ ಹೋಗಬಾರ್ದು ಅಂತ ಕರೆ ಕೊಡ್ತಾ ಇದ್ದಾರೆ. ಹೀಗೆ ಭಗವತ್ಪಾದರನ್ನು ಅನುಸಂಧಾನ ಮಾಡಿಸ್ತಾ ಮುಕ್ತಿ ಸಂಧಿ ಮುಂದುವರಿತಾ ಬರ್ತದೆ. ಇದಾದ ಮೇಲೆ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಭಾಗವತದಲ್ಲಿ ಬರುವಂಥ ಒಂದು ಕಥೆ ನಾವು ಕೇಳಿದ್ದೇವೆ. ಪರೀಕ್ಷಿತ ಅಂತ ರಾಜ ಇದ್ದ. ರಾಜ ಭಾಗವತ ಶ್ರವಣ ಮಾಡಿದ, ಮುಕ್ತಿಗೆ ಹೋದ ಅಂತ. ಇಲ್ಲೊಂದು ಸಂದರ್ಭ ಏನು ಅಂದರೆ ಭೇಜೆ ಖಗೇಂದ್ರ ಧ್ವಜಪಾದ ಮೂಲಂ ಅಂತ ಬರ್ತದೆ. ಭಗವಂತನ ಪಾದಮೂಲವನ್ನು ಭಾಗವತ ಶ್ರವಣ ಮಾಡಿದ ಪರೀಕ್ಷಿತ್ ರಾಜ ಶ್ರೇಷ್ಠ ಅಂತ ಇದರ ಅರ್ಥ. ರಾಜರ ಕಾಲದಲ್ಲಿ ಕೆಲವರು ವಾದರಾಜರ ಬಳಿಗೆ ಬಂದು ಪ್ರಶ್ನೆ ಮಾಡಿದ್ರಂತೆ, ಅಲ್ಲ ಭಾಗವತದಲ್ಲಿ ಪರೀಕ್ಷಿತ ಮುಕ್ತಿ ಸೇರಿದ ಅಂತಿದೆ, ಈಗಲೇ ಮೋಕ್ಷ ಕೊಟ್ಟನೋ ಹೇಗೆ ದೇವರವನಿಗೆ ಅಂತ. ಭಾಗವತ ಕೇಳಿದ ಕೂಡಲೇ ಈಗಲೇ ಮೋಕ್ಷ ಕೊಟ್ಟನೋ ಹೇಗೆ? ಮೋಕ್ಷ ಅಂದರೆ ಎಲ್ಲಿದೆ? ಭಗವಂತನ ಪಾದ ಸೇರಿದ ಅಂದರೆ ಎಲ್ಲಿ ಸೇರಿದ? ಇದರದ್ದು ವಿವರಣೆ ಕೊಡ್ರಿ ಅಂತ ಬಹಳ ಜನ ಅವರ ಹತ್ರ ಪ್ರಶ್ನೆ ಕೇಳಿದ್ರಂತೆ. ಶಾಸ್ತ್ರಗಳಲ್ಲಿ ಇದಕ್ಕೇನು ಉತ್ತರ ಇದೆ? ಇದಕ್ಕೆ ಸರಿಯಾದ ತಿಳುವಳಿಕೆ ಬೇಕಲ್ಲ. ಇದು ಒಂದು. ಇನ್ನೊಂದು ಪ್ರಸಂಗನೂ ಕೇಳಿರ್ತೇವೆ ಪುರಾಣಗಳಲ್ಲಿ. ಭೃಗು ಋಷಿಗಳು ತ್ರಿದೇವತಾ ಪರೀಕ್ಷೆ ಮಾಡಲಿಕ್ಕೆ ಹೊರಟರು. ಮೊದಲು ಬ್ರಹ್ಮನ ಬಳಿಗೆ ಬಂದರು ಸತ್ಯಲೋಕ, ಆಮೇಲೆ ಶಿವನ ಬಳಿಗೆ ಬಂದರು ಕೈಲಾಸಕ್ಕೆ, ಆಮೇಲೆ ವೈಕುಂಠಕ್ಕೆ ಹೋದರು. ವೈಕುಂಠದಲ್ಲಿ ನಾರಾಯಣನ ಎದೆಗೆ ತಾಡನ ಮಾಡಿದರು. ನಾರಾಯಣ ಭೃಗು ಋಷಿಗಳ ಪಾದವನ್ನು ತೊಳೆದ, ತಾನೇ ಭೂಮಿಗೆ ಬಂದು ವೈಕುಂಠದಿಂದ ನೆಲೆಸಿದ, ಶ್ರೀನಿವಾಸ ಅಂತಾದ ಕಥೆ ಕೇಳ್ತೀವಿ. ವೈಕುಂಠಕ್ಕೆ ಹೋಗಿ ವಾಪಸ್ ಪುನಃ ಭೂಮಿಗೆ ಭೃಗು ಋಷಿಗಳು ಬಂದರು ಅಂತ ಕಥೆ ಹೇಳ್ತದೆ ಪುರಾಣ. ಹಾಗಾದರೆ ವೈಕುಂಠಕ್ಕೆ ಹೋದವರು ವಾಪಸ್ ಬರ್ಬೋದಾ ಹೇಗೆ ಅಂತ ಪ್ರಶ್ನೆ. ನೋಡಿ, ಶಾಸ್ತ್ರಗಳ ಮಾತಿನ ಮೇಲೆ ಬರುವ, ಕಥೆಗಳ ಮೇಲೆ ಬರುವ ಪ್ರಶ್ನೆಗಳಿವೆಲ್ಲ. ಈ ವಿಷಯಗಳನ್ನು ಇಲ್ಲಿ ನಿರ್ಧಾರ ಮಾಡ್ತಾರೆ. ವೈಕುಂಠಕ್ಕೆ ಹೋದ ಮೇಲೆ ಬರಲಿಕ್ಕೆ ಆಗ್ತದಾ ಅಥವಾ ಆಗೋದೇ ಇಲ್ವಾ? ಕೆಲವು ಕಡೆ ಹೇಳ್ತದೆ ವೈಕುಂಠಕ್ಕೆ ಹೋದ್ಮೇಲೆ ಮತ್ತೆ ವಾಪಸ್ ಸಂಸಾರಕ್ಕೆ ಬರೋದಿಲ್ಲ ಅಂತ. ಕೆಲವು ಕಡೆ ಶಾಸ್ತ್ರಗಳು ವೈಕುಂಠಕ್ಕೆ ಹೋದ್ರು ಭೃಗು ಋಷಿಗಳು ವಾಪಸ್ ಬಂದ ಅಂತ ಹೇಳ್ತದೆ. ಹೇಗೆ ನಿರ್ಧಾರ ಮಾಡಬೇಕು? ಯಾಕಂದರೆ ಇದು ಯಾವುದು ಕಾಣದ ಲೋಕ ಅಂದಮೇಲೆ ಇವುಗಳಿಗೆ ಶಾಸ್ತ್ರದ ಮಾತಿನಿಂದಲೇ ನಾವು ನಿರ್ಧಾರ ಮಾಡಬೇಕಾಗ್ತದೆ. ಹಾಗಾಗಿ ತತ್ವಸಾರದ ಕೃತಿ ಕಥೆ ಹೇಳಲಿಕ್ಕೆ ಬಂದ ಕೃತಿ ಅಲ್ಲ. ಇದು ತತ್ವಗಳನ್ನು ನಮಗೆ ಮನದಟ್ಟು ಮಾಡಲಿಕ್ಕೆ ಬಂದ ಕೃತಿ. ಅಲ್ಲಲ್ಲಿ ಬರುವ ಪ್ರಸಂಗಗಳಲ್ಲಿ ವೇದ ಹಾಗೂ ಪುರಾಣ ವಾಕ್ಯಗಳ ಮೇಲೆ ಬರುವ ಪ್ರಶ್ನೆಗಳಿಗೆ ನಮಗೆ ಉತ್ತರ ನೀಡಲಿಕ್ಕೆ ಬಂದ ಕೃತಿ. ಪರೀಕ್ಷಿತದ್ದು ಒಂದು ಪ್ರಸಂಗ, ಈಗ ತಾನೇ ಹೇಳಿದಂಥ ಭೃಗು ಋಷಿಗಳ ಪ್ರಸಂಗ. ಹೀಗೆ ಇನ್ನೊಂದು ಕಥೆ ಹೇಳ್ತದೆ ಭಾಗವತದಲ್ಲಿ. ಖಟ್ವಾಂಗ ಅಂತ ಒಬ್ಬ ರಾಜ ಇದ್ದ. ಆ ಖಟ್ವಾಂಗನಿಗೆ ದಿಲೀಪ ಅಂತ ಹೇಳಿ ಹೆಸರಿದೆ. ಅವನು ದೇವತೆಗಳ ಪಕ್ಷ ವಹಿಸಿ ಯುದ್ಧ ಮಾಡಿದ ಅಸುರರ ವಿರುದ್ಧ. ಯುದ್ಧದಲ್ಲಿ ಗೆಲುವು ತಂದುಕೊಟ್ಟ. ದೇವತೆಗಳಿಗೆ ಬಹಳ ಖುಷಿಯಾಯಿತು. ಯಾರಿಗೆ ಖುಷಿ ಆಗಲ್ಲ ಗೆಲುವು ತಂದುಕೊಟ್ರೆ? ದೇವತೆಗಳು ಅವನಿಗೆ ಹರಿಸಿ ಕೇಳಿದ್ರಂತೆ, ನೋಡು ನಿನಗೆ ವರ ಏನಾದರೂ ಬೇಕಾದರೆ ಕೇಳ್ಕೊ, ನಮ್ಮನ್ನು ಗೆಲ್ಲಿಸಿದಿ ನಿನಗೆ ಕೊಡ್ತೇವೆ ವರ ಅಂತ. ಆವಾಗ ಖಟ್ವಾಂಗ ಕೇಳ್ತಾನೆ, ನಾನು ನಿಮ್ಮ ಪಕ್ಷ ವಹಿಸಿ ಯುದ್ಧ ಮಾಡಿದ್ದೇನೆ, ನೀವು ವರ ಕೊಡಬೇಕು ಅಂತೇನಿಲ್ಲ ನನಗೆ,
ಆದರೂ ಕೊಡ್ತೇನೆ ಅಂತಿದ್ರಿ, ಮೊದಲು ನನ್ನ ಆಯುಷ್ಯ ಎಷ್ಟಿದೆ ನೋಡಿ ಹೇಳಿ ಅಂತಂದ. ವರ ಏನೋ ದೊಡ್ಡದು ಕೊಡ್ತೀರಿ, ನಾನು ಇಸ್ಕೊಳ್ತೇನೆ, ಆಯುಷ್ಯನೇ ಕಡಿಮೆ ಇದ್ದರೆ ಸರಿ, ನಿನ್ನ ಆಯುಷ್ಯ ತಾನೇ ಬೇಕು ನಿನಗೆ, ಅದನ್ನೇ ಮೊದಲು ಹೇಳ್ತೇವೆ. ದೇವತೆಗಳಿಗೆ ಗೊತ್ತಿಲ್ಲದೆ ಇರ್ತದೆ ಮನುಷ್ಯನ ಆಯುಷ್ಯ. ಸರಿ ನೋಡಿ ಹೇಳಿದ್ರು. ಒಂದು ಮುಹೂರ್ತ ಇತ್ತಂತೆ. ಮುಹೂರ್ತ ಅಂದರೆ ಸುಮಾರು 48 ನಿಮಿಷ. ನೋಡಿದ್ರ ದೇವತೆಗಳೇ, 48 ನಿಮಿಷ ಆಯುಷ್ಯ ಇಟ್ಟುಕೊಂಡು ನಿಮ್ಮ ಹತ್ರ ವರ ಕೇಳಬೇಕೆ ನಾನು? ನನಗೆ ವರ ಬೇಡ ಅಂತ ನಿರಾಕರಿಸಿಬಿಟ್ಟೆ. ಮತ್ತೇನು ಮಾಡ್ತಿ ಅಂತಂದರು. ಮಾನಸಿಕವಾಗಿ ಸರ್ವಸಂಗ ತ್ಯಾಗ ಮಾಡಿದ್ನಂತೆ. ಎಂಥ ಮಹಾನುಭಾವ! ಸರ್ವಸಂಗವನ್ನು ಪರಿತ್ಯಾಗ ಮಾಡಿ ಆ ಭಗವಂತನ ಚಿಂತನೆಯಲ್ಲಿ ತೊಡಗಿ 48 ನಿಮಿಷದಲ್ಲಿ ಮುಹೂರ್ತಾತ್ ಸಂಗಮುತ್ಸೃಜ್ಯ ಗತವಾನ್ ಅಭಯಂ ಪದಂ. ಗತವಾನ್ ಅಭಯಂ ಅಂತಿದೆ, ಅಲ್ಲೂ ಅಭಯ ಅಂದರೆ ಮೋಕ್ಷ ಅಂತ ಅರ್ಥ. ಒಂದು ಮುಹೂರ್ತದಲ್ಲಿ ಸಂಗತ್ಯಾಗ ಮಾಡಿ ಮುಕ್ತಿ ಪಡೆದ ಅನ್ನೋ ಕಥೆ ಭಾಗವತದಲ್ಲೇ ಬರ್ತದೆ. ಈ ಕಥೆಗೆ ಅನುಗುಣ ವಿಚಾರ ಮಾಡಿದರೆ ಮುಹೂರ್ತದಲ್ಲೇ ಮೋಕ್ಷಕ್ಕೆ ಹೋಗಿದ್ದಾನೆ ವೈಕುಂಠಕ್ಕೆ ಅಂತಿದೆ. ಹಾಗಾದರೆ ಉಳಿದವ್ರದ್ದೆಲ್ಲ ಮುಹೂರ್ತದಲ್ಲಿ ಮೋಕ್ಷಕ್ಕೆ ಹೋಗ್ಬೋದು ಅಂದ್ರೆ ಇಷ್ಟೇ ಸಾಧನೆಯ? ವೈಕುಂಠಕ್ಕೆ ಹೋಗ್ಬಿಟ್ನಾ ಅಥವಾ ವೈಕುಂಠಕ್ಕೆ ಹೋಗೋ ಮುನ್ನ ಯಾವುದಾದ್ರೂ ಸ್ಥಾನದಲ್ಲಿ ಇದ್ದಾನ ಅಂತ ಪ್ರಶ್ನೆ. ನೋಡಿ, ಒಂದು ಪರೀಕ್ಷಿತ, ಇನ್ನೊಂದು ಖಟ್ವಾಂಗ, ಮತ್ತೊಂದು ಭೃಗುಋಷಿಗಳು. ಇಂಥ ಎಷ್ಟೋ ಸಂದರ್ಭಗಳು ಪುರಾಣಗಳಲ್ಲಿ ನಮಗೆ ಧ್ವನಿತವಾಗ್ತದೆ. ನಾವು ಅವರನ್ನೆಲ್ಲ ಈಗಾಗಲೇ ವೈಕುಂಠದಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳೋಣ ಅಂದರೆ ಭೃಗುಋಷಿಗಳು ಭೂಮಿಗೆ ಬಂದದ ಕಥೆ ಹ್ಯಾಕೆ ಕೂಡಿಸ್ಬೇಕು ಅಂತ ತಿಳಿಯಲ್ಲ ಆವಾಗ. ಹೀಗೆ ವಿರೋಧವನ್ನು ನಾವು ಹೇಗೆ ಪರಿಹರಿಸ್ಕೊಳ್ಬೇಕು ಅನ್ನೋ ಪ್ರಶ್ನೆಗೆ ರಾಜರಿಲ್ಲೆಲ್ಲ ಉತ್ತರ ಕೊಡ್ತಾ ಬರ್ತಾರೆ. ಹಾಗಾಗಿ ಇದು ತತ್ವಸಾರ ಗ್ರಂಥ ಅಂದರೆ ಅದು ಯಾವುದೋ ಒಂದು ಪುರಾಣದ ಒಂದು ಕಥೆಯನ್ನು ನಿರೂಪಿಸ್ತಾ ಕನ್ನಡದಲ್ಲಿ ಹೇಳಲಿಕ್ಕೆ ಹೊರಟಿದೆ ಅಂತ ಭಾವಿಸಬಾರ್ದು. ಶಾಸ್ತ್ರವಾಕ್ಯಗಳನ್ನು ಹೀಗೆ ಅರ್ಥೈಸ್ಕೊಳ್ಬೇಕು, ವಿರೋಧ ಬಾರದಂತೆ ಅಂತ ನಿಶ್ಚಯವನ್ನು ಕೊಡ್ಲಿಕ್ಕೆ ಬಂದ ಕೃತಿ ತತ್ವಸಾರ ಅಂತ ಅರ್ಥ. ಇಲ್ಲಿ ರಾಜರು ಅನುಸಂಧಾನಕ್ಕೆ ಕೊಡೋದು ಪ್ರಮುಖ ಅಂಶ. ವೈಕುಂಠದಲ್ಲಿ 2 ಭಾಗ ಇದೆ ಅಂತ ಕೊಡ್ತಾರೆ. ಆ 2 ಭಾಗ ಅಂದಾಗ ನಮಗೆಲ್ಲ ಮನಸ್ಸಿನಲ್ಲಿ ಸಂಶಯ ಬರಲಿಕ್ಕೆ ಶುರು ಆಗ್ತದೆ. ಒಟ್ಟು ವೈಕುಂಠ ಎಷ್ಟು? ಹಾಗಾದರೆ ವೈಕುಂಠ ಅಂತ ನಾವು ಯಾವುದನ್ನು ತಲೆ ಒಳಗೆ ಕಲ್ಪನೆ ಮಾಡಿಕೊಳ್ಬೇಕು? ಅದರ ಸುತ್ತಲೂ ಏನಿದೆ? 2 ಭಾಗದೊಳಗೆ ಭೃಗುಋಷಿಗಳು ಹೋಗಿದ್ದ ಭಾಗ ಯಾವುದು? ಪರೀಕ್ಷಿತ ಹಾಗಾದರೆ ಹೋಗಿದಾನೋ ಅಥವಾ ಹೋಗಲಿಕ್ಕೆ ರಿಸರ್ವ್ ಆಗಿದಾನೋ? ಆರಕ್ಷಣ ವ್ಯವಸ್ಥೆ ಅಷ್ಟೇ. ಹಾಗೆ ಆರಕ್ಷಣೆ ಏನಾದರೂ ಆಗಿದೆಯಾ ಅವನಿಗೆ, ಅಥವಾ ಇನ್ನು ಹೋಗೇ ಬಿಟ್ಟಿದಾನ? ಹೇಗಿದನ್ನೆಲ್ಲ ವ್ಯಾಖ್ಯಾನ ಮಾಡಬೇಕು ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಚಿಂತನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ವೈಕುಂಠ ವರ್ಣನೆ ಎಲ್ಲರಿಗೂ ಕೂಡ ಚೆನ್ನಾಗಿ ತಿಳಿಸ್ಬೇಕು, ಜ್ಞಾನದ ಪ್ರಸಾರ ಆಗಬೇಕು ಅನ್ನೋ ಕಾರಣಕ್ಕಾಗಿ ಜ್ಞಾನಗಮ್ಯ ವಾಹಿನಿಯ ಮೂಲಕ ಈ ಒಂದು ದೊಡ್ಡ ಕಾರ್ಯವನ್ನು BN ಬ್ರಹ್ಮಣ್ಯ ವಿಠ್ಠಲರಾವ್ ಅವರ ಸ್ಮರಣಾರ್ಥ ಈ ಜ್ಞಾನ ಕಾರ್ಯವನ್ನು ಅವರ ಪತ್ನಿ ಉಮಾ ರಾವ್ ಅವರು ಮಾಡಿಸ್ತಾ ಇದ್ದಾರೆ. ಆ ಎಲ್ಲ ಕುಟುಂಬದವರಿಗೂ ಕೂಡ ಭಗವಂತ ಅನುಗ್ರಹಿಸಲಿ. ಬ್ರಹ್ಮಣ್ಯ ವಿಠ್ಠಲರಾವ್ ಅವರಿಗೂ ಕೂಡ ಭಗವಂತ ಸದ್ಗತಿ ಕೊಡಲಿ. ಶ್ರೀಕೃಷ್ಣಾರ್ಪಣಮಸ್ತು.